ಸೆಕ್ರೆಟರಿ ಅವ್ರಿಗೆ ಕರೀರಿ, ಪಿ ಎಸ್ ಮತ್ತು ಲೈಸೆನ್ಸ್ ಸೆಕ್ರೆಟರಿ. ನಮಸ್ತೆ, ಕೂತ್ಕೊಳ್ಳಿ. ಉಮೇಶ್, ಹೇಗಿದ್ದೀರಿ? ನಮಸ್ತೆ. ಸೊ ಮಾಧ್ಯಮದ ಗೆಳೆಯರಲ್ಲಿ ಒಂದು ವಿನಂತಿ, ಈ ವಿಚಾರಣೆ ಎಲ್ಲವೂ ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಅಂಗ ನೀವು ಆಗಿರುವ ಕಾರಣದಿಂದ ವ್ಯಾಖ್ಯಾನಗಳು ನಿಮ್ಮ ಸ್ವಾತಂತ್ರ್ಯ ಅನುಸಾರವಾಗಿ ನೀವು ಏನು ವ್ಯಾಖ್ಯಾನ ಬೇಕಾಗಿದ್ದರೂ ಮಾಡಿಕೊಳ್ಳಿ. ಪ್ರೊಸೀಡಿಂಗ್ಸ್ ಮಾತ್ರ ನಾನು ಸ್ಟ್ರಿಕ್ಟಾಗಿ ಒಂದು ಕೋರ್ಟ್ ಪ್ರೊಸೀಡಿಂಗ್ಸ್ ರೀತಿಯೆಲ್ಲ ನಡೆಸ್ತೇನೆ. ಪ್ರೊಸೀಡಿಂಗ್ಸ್ಗೆ ಅಪಚಾರ ಮಾಡಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಲೆಟ್ ದೇರ್ ನಾಟ್ ಬಿ ಎನಿ ಕೈಂಡ್ ಆಫ್ ಡಿಸ್ಟಾರ್ಷನ್ ಆಫ್ ಪ್ರೊಸೀಡಿಂಗ್ಸ್. ಇಟ್ ಈಸ್ ಮೈ ಸಿನ್ಸಿಯರ್ ಅಪೀಲ್. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದಿ inquiry of the person who has tendered the resignation. What do you suggest? The counsels are appearing for both the sides. Let the person who has filed the resignation make his submission. In that I'll revert or I'll give Okay. Okay. Let me see the resignation letter. Yes, learned counsel. You can sit and do it. There's no problem. Feel free. ನಂದು ಪ್ರಥಮವಾಗಿ ತಮ್ಮಲ್ಲಿ ವಿನಂತಿ ಏನಂದರೆ, ಸ್ಟ್ರಿಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಆರ್ಟಿಕಲ್ 191 ಅದರೊಳಗೆ 2 ಆಸ್ಪೆಕ್ಟ್ಸ್ ಇದೆ. ಒನ್ ಈಸ್ ವಾಲಂಟರಿ, ದಿ ಸೆಕೆಂಡ್ ಒನ್ ಈಸ್ ಜೆನ್ಯೂನ್. ವಾಲಂಟರಿ ಅಥವಾ ಜೆನ್ಯೂನ್ ಅಂತ ಕಂಡು ಹಿಡ್ಕೊಳ್ಳೋಕ್ಕೆ ತಾವು ನಿರ್ಧಾರ ಮಾಡಬೇಕಾದ್ರೆ ಇನ್ಕ್ವೈರಿ ಕಂಡಕ್ಟ್ ಮಾಡ್ಬೋದು ಅಂತ ಇದೆ. ತಮ್ಗೆ ಗೊತ್ತಿರೋ ಹಿಂಗೆ ಎನ್ಕ್ವೈರಿ ಬೈ ಪಾರ್ಟಿಸನ್ ಇರುತ್ತೆ, ಅಡ್ವರ್ಸೋರಿಯಲ್ ಇರುತ್ತೆ. Inquiry, it is between the authority concerned and the person who has tendered the resignation. So, ಪ್ರಥಮವಾಗಿ ನನ್ನ ಅಬ್ಜೆಕ್ಷನ್ ಏನು ತಮ್ಮ ಮುಂದೆ ಅಂದರೆ, ಈಗ ನಮ್ಮ ಲರ್ನೆಡ್ ಫ್ರೆಂಡ್ ಮಿಸ್ಟರ್ ಶಶಿಕರಣ್ ಶೆಟ್ಟಿ ಅವರು ಬಂದಿದ್ದಾರೆ. ಐ ಪ್ರೆಸ್ಯೂಮ್ ದಟ್ ಹಿ ಈಸ್ ಗೋಯಿಂಗ್ ಟು ಅಬ್ಜೆಕ್ಟ್, ಟೇಕ್ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ಸ್. ಈ ಪ್ರೊಸೀಡಿಂಗ್ಸ್ ಒಳಗೆ ನಮ್ಮ ವಿರುದ್ಧವಾಗಿ ತಮ್ಮ ಹೇಳಿಕೆಯನ್ನು ಕೊಡಬೇಕು ಅಥವಾ ವಾದ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದ since the inquiry, what the proceedings are being drawn by honorable speaker with respect to resignation proceedings are inquisitorial in nature. ಇಲ್ಲಿ ಇನ್ನೊಬ್ಬರನ್ನ ಕೇಳುವಂತ ಪರಿಸ್ಥಿತಿ ಕಾನೂನಲ್ಲಿ ಉದ್ಭವಿಸಲಿಲ್ಲ ಅನ್ನೋದು ನನ್ನ ಪ್ರಥಮವಾಗಿ ತಮ್ಮ ಮುಂದೆ ವಿನಂತಿ. ಎರಡನೇದು, ಕಮಿಂಗ್ ಟು ದಿ ಮೇನ್ ಮ್ಯಾಟರ್, ಇದು ಬಹಳ ಒಂದು ಸಂಕ್ಷಿಪ್ತವಾದ ವಿಚಾರಣೆ. ಇದರೊಳಗೆ ಡೀಟೇಲ್ ಹಿಯರಿಂಗ್ ಆಗಲಿ, ಡೀಟೇಲ್ಡ್ ಅಫಿಡವಿಟ್ಸ್ ಫೈಲಿಂಗ್ ಆಗಲಿ, ಅಬ್ಜೆಕ್ಷನ್ ಹಿಯರಿಂಗ್ ಆಗಲಿ ಏನು ಅವಶ್ಯಕತೆ ಇರೋದಿಲ್ಲ ಅನ್ನೋ ನನ್ನ ಭಾವನೆ. ಯಾಕೆ ಅಂದರೆ, ದಿ ಪ್ರೊಸೀಡಿಂಗ್ಸ್ ಆರ್ ಬಿಟ್ವೀನ್ ದಿ ಆನರಬಲ್ ಸ್ಪೀಕರ್ ಆಫ್ ದಿ ಹೌಸ್ ಆ್ಯಂಡ್ ದಿ ಆನರಬಲ್ ಮೆಂಬರ್ ಆಫ್ ದಿ ಹೌಸ್. ನಾವು ಈ ರಿಲೇಷನ್ಶಿಪ್ ಈಸ್ ಒನ್ ಆಫ್ ಯುನೀಕ್ ಇನ್ ನೇಚರ್. ಇದರೊಳಗೆ ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಅಲ್ಲ, ಇದು ಫಿಡ್ಯೂಷಿಯರಿ ರಿಲೇಷನ್ಶಿಪ್ ಅಲ್ಲ. ದಿ ರೈಟ್ ಆಫ್ ದಿ ಪೀಪಲ್ ಟು ಬಿ ರೆಪ್ರೆಸೆಂಟೆಡ್ ಆ್ಯಂಡ್ ಪೀಪಲ್ ಆರ್ ಸೆಂಟ್ ಇನ್ ಟು ದಿ ಹೌಸ್ ಆ್ಯಂಡ್ ದಿ ಪರ್ಸನ್ ಹೂ ಈಸ್ ಬಿಫೋರ್ ದಿ ಸ್ಪೀಕರ್ ಈಸ್ ಆಸ್ಕಿಂಗ್ ದಿ ಪರ್ಮಿಷನ್ ಆಫ್ ದಿ ಸ್ಪೀಕರ್ ದಟ್ ಐ ಆಮ್ ನೋ ಲಾಂಗರ್ ವಿಶಿಂಗ್ ಟು ಕಂಟಿನ್ಯೂ ಇನ್ ದಿ ಸೀಟ್ ಫಾರ್ ಎನಿ ನಂಬರ್ ಆಫ್ ರೀಸನ್ಸ್. ಅದನ್ನು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ, ವಾಲಂಟರಿ ಆ್ಯಂಡ್ ಜೆನ್ಯೂನ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿ ಕೋರ್ಷನ್, ಅಂಡ್ಯೂ ಇನ್ಫ್ಲೂಯೆನ್ಸ್ ಅಥವಾ ಫ್ರಾಡ್ ಅವ್ರ ಮೇಲೆ ಆಗಿಲ್ಲ ಅನ್ನೋದು ಅಂಶ ಮಾತ್ರ. ವಾಲಂಟರಿ ಅನ್ನೋದಕ್ಕೆ ಈಸ್ ಬಿಫೋರ್ ದಿ ಆನರಬಲ್ ಸ್ಪೀಕರ್ ನೌ, ದಿ ಅಥಾರಿಟಿ ಕ್ಯಾನ್ ಕ್ವಶನ್ ಹಿಮ್ ಆನ್ ದೀಸ್ ಪಾಯಿಂಟ್ಸ್. ಜೆನ್ಯೂನ್ ಅನ್ನೋದಕ್ಕೆ ವೆದರ್ ಇಟ್ ಈಸ್ ರಿಟನ್ ಬೈ ಹಿಮ್ and tendered before this honorable authority ಅನ್ನೋದು ಈ 2 ಪಾಯಿಂಟನ್ನು ಅವರ ಹೇಳಿಕೆಯನ್ನು ತಗೊಂಡು ಇದನ್ನು ಮುಗಿಸ್ಬೋದು ಅನ್ನೋದು ನನ್ನ ವಿನಂತಿ. ಇದರಲ್ಲಿ ನನ್ನ ಲರ್ನೆಡ್ ಫ್ರೆಂಡ್ ಅವರು ಹೇಳುವ ಯಾವುದೇ ಅವಾರ್ಡ್ಗಳನ್ನು
ತಾವು ಪ್ರಾಬಬಲಿ ಕೇಳುವಂಥ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ಕಾನೂನಲ್ಲಿ ಇಲ್ಲ ಅನ್ನೋದು ನನ್ನ ಭಾವನೆ. Allow you to speak, I should clarify the issues raised by him. Because if I straight, his very objection is for your presence. Unless I meet that point, either I allow the objection or overrule the objection, your participation would not be, I think, fair as per the norms of law. So, first of all, I'll give you. I am extremely happy. Advocate Bala beautiful present ಮಾಡಿದ್ದೀರಿ. Youngsters, you have tried to add dignity to the whole proceedings. I compliment you. Yes, on the resignation ಅನ್ನು ನಾವು ಅಂಗೀಕಾರ ಮಾಡುವ ವೇಳೆಗೆ ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಇಬ್ಬರ ಮಧ್ಯೆ ಈ ವಿಚಾರ ಇರುತ್ತೆ. ಅದು ಸ್ವಯಂ ಪ್ರೇರಿತರಾಗಿ ಕೊಟ್ಟಿದ್ದಾರಾ ಮತ್ತು ಯಾವುದು ಪ್ರಲೋಭನೆಗೆ ಒಳಗಾಗಿಲ್ವಾ ಅಂತ ನಾನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. 100% ಕರೆಕ್ಟ್. ಇದು ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಅಲ್ಲ, ಮತ್ತು ಯಾವುದೇ ರೀತಿಯ ಸಂಬಂಧ. ಸದನದ ಸದಸ್ಯರು ಸಭಾಧ್ಯಕ್ಷರು. ಆದರೆ ಇನ್ ದಿ ಇನ್ಸ್ಟೆಂಟ್ ಕೇಸ್ ರೆಸಿಗ್ನೇಷನ್ ಲೆಟರ್ ನನಗೆ ಬಂದು ತಲುಪುವ ಮೊದಲೇ ಯಾವ ಪಕ್ಷದ ಟಿಕೆಟ್ನ ಆಧಾರದ ಮೇಲೆ ಇವರು ಚುನಾವಣೆಗೆ ಸ್ಪರ್ಧಿಸಿ ನಿಂತು ಗೆದ್ದಿದ್ದಾರೆ, ಶಾಸಕಾಂಗ ಪಕ್ಷದ ಸಭೆಯ ಸದಸ್ಯರಾಗಿದ್ದಾರೆ, ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಅವರ ಪೇರೆಂಟ್ ಬಾಡಿಯ ಅಧ್ಯಕ್ಷರು ನನ್ನಲ್ಲಿ 10th ಶೆಡ್ಯೂಲ್ ಪ್ರಕಾರ ಅವರನ್ನು ಕುರಿತಾಗಿ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಅರ್ಜಿ ವಿಚಾರಣೆ ಹಂತದಲ್ಲೇ ಇದೆ. ಆ ಸನ್ನಿವೇಶದಲ್ಲಿ ಅವರು ಕೆಲವು ದಾಖಲೆಗಳನ್ನು ನನಗೆ ಒದಗಿಸಿದ್ದಾರೆ ತಮ್ಮ ವಕೀಲರ ಮುಖಾಂತರ. ನಾನು ಈ ರೀತಿಯ ಯಾವುದೇ ಅಕ್ರಮಗಳನ್ನು ಎಸಗಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ನಂತರ ಇವರು ನೀವು ಹೇಳಿದಂತೆ ಅವರ ಕಾನ್ಸ್ಟಿಟ್ಯೂಯೆಂಟ್ಸ್ ಕೆಲವರು ಬಂದು ಕೆಲವು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ರೂಲ್ನಲ್ಲಿ ಅಥವಾ ಶಾಸನದಲ್ಲಿ ಕೆಲವನ್ನ ಸ್ಪಷ್ಟವಾಗಿ ಹೇಳದೇ ಇದ್ದರೂ ಕೂಡ ಸತ್ಯ ಸ್ಥಾಪನೆ ಮಾಡೋದಕ್ಕೆ ತೀರ್ಪು ಕೊಡ್ತಕ್ಕಂಥವ್ರಿಗೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ತೀರ್ಪು ಕೊಡಲಿಕ್ಕೆ ಅನುಕೂಲ ಆಗೋದಕ್ಕೆ ಕೆಲವು ಅನಿವಾರ್ಯ ವಿಚಾರಣೆಗಳನ್ನು ಮಾಡಲೇಬೇಕಾಗುತ್ತೆ. ಪೂರ್ವಗ್ರಹ ಪೀಡಿತನಾಗಿ ನಾನು ಯಾವ ವಿಚಾರಣೆಯನ್ನು ಮಾಡಿದಿಲ್ಲ. ಫಾರ್ ಎ ಮಿನಿಟ್ ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ. ನಾನು ಐ ಆಮ್ ಟೋಟಲಿ ಫ್ರೀ ಫ್ರಮ್ ಪ್ರಿಜುಡಿಸಸ್. ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅಷ್ಟಕ್ಕೆ ನಾನು ಸೀಮಿತಗೊಳ್ತೇನೆ. ಆದರೆ ಇದಲ್ಲದೆ ಹೊರಗಿನ ಜಗತ್ತೊಂದಿದೆ. ನಾನು ಬರೀ ವಿಧಾನಸಭೆಗೆ ಸಭಾಧ್ಯಕ್ಷ ಆಗೋದಿಲ್ಲ, ಇಡೀ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಆಗಿರ್ತೇನೆ. ಜನರಿಗೂ ಕೂಡ ಕುತೂಹಲ ಇರುತ್ತೆ. ನಾವು ನಮ್ಮ ಎಲ್ಲ ರೀತಿಯ ಪ್ರಯತ್ನಗಳನ್ನು ಶಾಸನ ರೂಪಿತ ಏನಾಗಿದೆ ಅದಕ್ಕೆ ಅನುಗುಣವಾಗಿ, ನಿಯಮಗಳಿಗೆ ಅನುಗುಣವಾಗಿ, ಯಾರು ಪರ ವಿರೋಧ ಮಾಡದೆ ಸತ್ಯಕ್ಕೆ ನಿಷ್ಠೆಯನ್ನು ತೋರಿಸಿದ್ದೇವೆ ಅಂತಕ್ಕಂಥದ್ದು ನಾನು ಸಾಬೀತು ಮಾಡ್ಕೊಳ್ಬೇಕಾಗಿದೆ. ನಿಮಗಿಂತಲೂ ನನಗೆ ದೊಡ್ಡ ಪರೀಕ್ಷೆ. ಬಹುಶಃ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವದಲ್ಲಿ 10th ಶೆಡ್ಯೂಲು ಕಾನ್ಸ್ಟಿಟ್ಯೂಷನಲ್ಲಿ ಒಳಗೊಂಡ ಮೇಲೆ ಒಬ್ಬ ಚುನಾಯಿತ ಸದಸ್ಯರ ಮೇಲೆ ಅವರನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಅರ್ಜಿ ಇನ್ನೂ ವಿಚಾರಣೆಯ ಹಂತದಲ್ಲೇ ಇದ್ದಾಗ ಸಂಬಂಧಿತ ಸದಸ್ಯರು ಬಂದು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಹುಶಃ ಎಲ್ಲೂ ನಾನು ಎಲ್ಲ ದಾಖಲೆಗಳನ್ನು ನೋಡಿದೆ. ಇನ್ ದಿ ಎಂಟೈರ್ ಇಂಡಿಯನ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ದಿಸ್ ಇಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಾವು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಣಯ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಪ್ರೆಸಿಡೆಂಟ್. ಅದರಿಂದ ನಿಮ್ಮ ಅಬ್ಜೆಕ್ಷನನ್ನು ಏನು ಕನ್ಫೈನಿಂಗ್ ಟು ರೆಸಿಗ್ನೇಷನ್ ನೀವು ಹೇಳಿದ್ದೀರಿ, ಇಟ್ ಈಸ್ ಬಿಯಾಂಡ್ ದಿ ಸ್ಕೋಪ್ ಆಫ್ ದಿ ರೆಸಿಗ್ನೇಷನ್. Because there is a petition pending before me, the inquiry is incomplete, and there are a few more petitions submitted to me by the constituents. I have an obligation
to hear them. Then I will finally take a decision. So your objection is overruled. So your presence is valid. Now I permit you to make your presentation. Mentioned 11th February 2019 was a disqualification petition ಹಾಕಿರೋದು 11th February 2019. 20th February 2019 objections file ಮಾಡ್ತಾರೆ. In that objection to the disqualification ಏನು ಹೇಳ್ತಾರೆ ಅಂತಂದ್ರೆ I am part of the Congress ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. Then subsequently 4th March 2019 resignation ಕೊಡ್ತಾರೆ. 6th March 2019 BJP ಜಾಯಿನ್ ಆಗ್ತಾರೆ. ನಮ್ಮ ಕೇಸ್ ಏನಂದ್ರೆ ಆರ್ಟಿಕಲ್ 190 talks about vacancy of seats. ಅದರಲ್ಲಿ ಅಂಡರ್ subclause C talks about 2 instances where vacancy can be which may arise. Just ಓದ್ಬಿಡ್ತೀನಿ. Become subject to any disqualification mentioned in clause 1 of clause 2 of article 191. So there will be a vacancy. Second is resigns his seat by writing under his hand address to the speaker to the chairman. So 2 instances can arise for regarding vacancy. No, both the instances have occurred in this case because there is a disqualification petition and there is a resignation. Now the question is, if the effect of it would be the same, but the consequences is totally different. That's the vital. You prevented me from putting that proposition. The consequential effect of either disqualification or voluntary resignation is all the same. But I would like to quote, even with resignation, therefore my application, my objection is to hear the disqualification and the resignation together. All the alternative, hear the disqualification petition which is filed earlier, postpone that hearing of the resignation. Because if he is disqualified, the question of him resigning does not arise. If he is disqualified, in order to preempt the disqualification petition, he has sought to resign and join the BJP. Our case is in the disqualification, he has voluntarily given up. If he has voluntarily given up and this disqualification and my petition has to be allowed because of subsequent conduct on 6th March, having joined, which I have already stated on 11th February. His conduct and action all goes to show he is liable to be disqualified. But ನನ್ನ ಕಷ್ಟ 10th schedule ಆಪರೇಷನನ್ನು ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಾಗೆ ಒಂಚೂರು ವಿಧಾನಸಭೆಯ ವ್ಯಾಪ್ತಿಯ ಹೊರಗೂ ಹೋಗಿ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ತಮಿಳುನಾಡು ಕೇಸಲ್ಲಿ ಅದಾಗಿದೆ. ದಿ ಚೀಫ್ ವಿಪ್ ಆಫ್ ದಿ AIADMK ಲಾಡ್ಜಸ್ ಎ ಕಂಪ್ಲೇಂಟ್. ಅವ್ರು ಗವರ್ನರ್ ಹತ್ರಕ್ಕೆ ಹೋಗ್ತಾರೆ, ಬರ್ಕೊಡ್ತಾರೆ ಎಲ್ಲ. ಇಲ್ಲಿ ಔಟ್ಸೈಡ್ ದಿ ಹೌಸ್ 6th ಮಾರ್ಚ್ಗೆ ಆನರಬಲ್ ಮೆಂಬರ್ BJPಯನ್ನು ಸೇರಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರ ಈ ಕೋರ್ಟ್ನ ವ್ಯಾಪ್ತಿಗೆ ಬರುವುದಿಲ್ಲ. ನಾಳೆ ಯಾರೇ ಆಗಲಿ ಕಾನೂನು ಗೊತ್ತಿದ್ದವರು ಮಾತಾಡಿದವರು ನನ್ನನ್ನು ಲಘುವಾಗಿ ಪರಿಗಣಿಸಬಾರ್ದು. ನನಗೆ ಯಾವುದೂ ಜ್ಞಾನ ಇಲ್ಲದೆ ಮಾಡಿದ್ದೇನೆ ಅಂತ ಜ್ಞಾನವಂತ ಅಲ್ಲದೆ ಹೋದರೂ ಕೂಡ ತಿಳುವಳಿಕಸ್ತರಲ್ಲಿ ಹೋಗಿ ಅವ್ರ ಸಲಹೆ ಪಡ್ಕೊಂಡು ಬಂದು ನಾನು ಮಾತನಾಡ್ತಾ ಇದ್ದೇನೆ. ಪುನಃ ನನಗೇನಾದರೂ ಸಮಸ್ಯೆಗಳಿದ್ದರೆ ಸಂಶಯಗಳಿದ್ದರೆ ತಿಳಿದವ್ರ ಬಳಿಗೆ ಹೋಗಿ ತಿಳ್ಕೊಂಡು ನಾನು ನಿರ್ಣಯ ತೆಗೆದುಕೊಳ್ತೇನೆ ಹೊರತು ನಾನು ದುಡುಕಿ ತೀರ್ಮಾನ ಮಾಡೋದಿಲ್ಲ. ಐ ವಾಂಟ್ ಯು ಟು ಎಜುಕೇಟ್ ಮೀ ಅಬೌಟ್ ದ್ಯಾಟ್. ಈಸ್ ದಿ ಸ್ಪೀಕರ್ competent to take a call on the issue relating to the action of the honorable member outside the house in relation to his opting for yet another party? It is immoral and all those things are right. I'm on the point of legality of my case, to Okay, support my okay. case as to whether he has voluntarily given up. When I say he has voluntarily given up Right. BJP, he has to say, Agree. I should say he has to join BJP. How Agree. I show he has joined BJP? My case is as on 11th February he has already joined BJP. Right. This is the concluding act, one of the act of joining. So therefore it is, he had already joined. Here when he came, it's only a formality. Yes. As on 6th March, it's only a formality. He had already given up. So therefore the fact is much prior, not on 6th March. So therefore Both the advocates ತಾವಿಬ್ಬರು ಭಾಳ ಹೆಚ್ಚು ಶ್ರದ್ಧೆಯನ್ನು ವಹಿಸಿದ್ದೀರಿ ವೃತ್ತಿಯಲ್ಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸುಮ್ಮನೆ ಹಾಗೆ ಬಂದಿಲ್ಲ.
ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರವರ ಫೇಮಸ್ ಕೋಟ್, ಜಡ್ಜ್ಮೆಂಟ್ ಆ್ಯಂಡ್ ಜಸ್ಟಿಸ್ ಮೆನಿ ಟೈಮ್ಸ್ ದೇ ಆರ್ ನಾಟ್ ಟುಗೆದರ್. ತೀರ್ಪು ಮತ್ತು ನ್ಯಾಯ ಒಟ್ಟಿಗೆ ಇರೋದಿಲ್ಲ. ತೀರ್ಪು ಸಾಕ್ಷ್ಯಾಧಾರಗಳ ಮೇಲೆ ಆಗಿರುತ್ತೆ, ನ್ಯಾಯ ಮತ್ತೆಲ್ಲೋ ಇರುತ್ತೆ. ಸಭಾಧ್ಯಕ್ಷರ ಇಕ್ಕಟ್ಟಿಲ್ಲಿ ಏನಂದರೆ, ನೈತಿಕತೆ ಅನೈತಿಕತೆಯ ಪ್ರಶ್ನೆಯನ್ನು ಇತ್ಯರ್ಥ ಮಾಡುವ ಅಧಿಕಾರ ನನಗಿಲ್ಲ. ನಾನು ಹ್ಯಾವ್ ಟು ಗೋ ಓನ್ಲಿ ಬೈ ಲೀಗಲ್ ಆಸ್ಪೆಕ್ಟ್ಸ್, ನಾಟ್ ಬೈ ಮಾರಲ್ ಆಸ್ಪೆಕ್ಟ್ಸ್. ಸೊ ಐ ಹ್ಯಾವ್ ಹರ್ಡ್ ಯು, ಐ ವುಡ್ ಲೈಕ್ ಟು ಹಿಯರ್ ಯು, ವಾಟ್ ವುಡ್ ಬಿ ಯುವರ್ ರಿಪ್ಲೈ ಟು ದಿಸ್? ಅವರ ಅಬ್ಜೆಕ್ಷನ್ ಏನು ಅಂತ ನನಗೆ ಈಗ ಗೊತ್ತಾಯಿತು. ನಾವು ಮುಂಚೆ ಡಿಸ್ಕ್ವಾಲಿಫಿಕೇಶನ್ ಅಪ್ಲಿಕೇಶನ್ನ ಹಾಕಿದೆ, ತದನಂತರ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೂ ಅವ್ರು ಹೇಳಿದಂಥ ಡೇಟು 6th ಮಾರ್ಚ್ಗೆ ಅವರು ಬಿಜೆಪಿಗೆ ಸೇರಿದ್ದಾರೆ ಅನ್ನೋದು ಒಂದು ಅಂಶ ಇತ್ತು. ರೆಸಿಗ್ನೇಷನ್ ಈಸ್ ಆನ್ 4th March. That is one aspect so far as fact is concerned. Secondly, when it comes to disqualification, Article 191, my learned friend would know, ಅದರೊಳಗೆ 2 ಪಾರ್ಟ್ ಇದೆ. ಡಿಸ್ಕ್ವಾಲಿಫಿಕೇಶನ್ ಆಫ್ ಆನರಬಲ್ ಮೆಂಬರ್ ಆಫ್ ಎ ಹೌಸ್ 2 ಪಾರ್ಟ್ ಇದೆ. ಒಂದು, ಫ್ರಮ್ ಬೀಯಿಂಗ್ ಚೋಸನ್ ಆಸ್, ಮುಂದೆ ಇವರು MLA ಆಗಿ ಹೌಸ್ಗೆ ಬರಬಾರ್ದು ಅನ್ನೋದಕ್ಕೆ ಒಂದು ಡಿಸ್ಕ್ವಾಲಿಫಿಕೇಶನ್ ಆಗಿದೆ. ಇನ್ನೊಂದು, ಇವರು MLA ಆಗಿ ಕಂಟಿನ್ಯೂ ಆಗಬಾರ್ದು, he cannot continue being a member of the house. So 2 aspects here. Now, so far as the proceedings what my learned friend is referring is with respect to the second part, from being chosen, from continuing, from being a member. Now adu Article 191 subclause 2, adana ನನ್ನ ಮೆಮೊರಿಗೋಸ್ಕರ, ನನ್ನ ಅಡ್ವಾಂಟೇಜ್ಗೋಸ್ಕರ ಒಂದು ಸತಿ ಓದ್ಬಿಡ್ತೀನಿ. ಎ ಪರ್ಸನ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ from being a member of the Legislative Assembly or Legislative Council of a state if he is so disqualified under 10th schedule. So ತಾವು ಯಾವಾಗ ಇವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ತೀರ್ಪು ಕೊಡ್ತಿರೋ ಅವತ್ತಿನ ದಿನದಿಂದ ನಾನು ಡಿಸ್ಕ್ವಾಲಿಫೈ ಆಗ್ತೀನಿ. ಆದರೆ ಆ ತೀರ್ಪು ಕೊಡೋದಕ್ಕೆ ಪ್ರಥಮವಾಗಿ ಪ್ರೀ ರಿಕ್ವಿಸಿಟ್ ಕಂಡೀಷನ್ ಇಸ್ ಐ ಶುಡ್ ಕಂಟಿನ್ಯೂ ಟು ಬಿ ಅ ಮೆಂಬರ್. Now if I have resigned on the 4th of March, much before a formal expression of the conclusion has arrived, I have already resigned. In all fairness of the things, I presume that there won't be any such condition or eventuality that I continue to be a member of the house, so therefore his petition for disqualification will survive. Adrinda there is no constitutional morality as such in this case. Morality, what may be moral to me may not be moral to my learned friend. What may be moral to him may not be moral to me. So therefore we have to again fall back on what is the spirit and letter of the Constitution as well as other rules which govern this field. And I am grateful that compliment had come from a person of your repute. It was an honor for us to have taken part in such a proceedings, and I am sure my learned friend will also agree with me that whatever we are submitting, the dignity with which the honorable speaker is conducting with this whole proceedings in such public glare, I am sure whatever decisions, it may be in favor of our client, it may be in favor of the other side's client, but we both will be satisfied from whatever decision the honorable speaker is taking. ಮೀಡಿಯಾ ಅವರಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಪ್ರಕಾರ ಒಬ್ಬ ಮನುಷ್ಯ ವಿಧಾನಸಭೆಗೆ ಆಯ್ಕೆಯಾಗಿ ಬರಬೇಕಾಗಿದ್ದರೆ ಕ್ವಾಲಿಫಿಕೇಷನ್ಸಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಲಾ ಪಾಸ್ ಮಾಡಿರಬೇಕು ಅಂತಿಲ್ಲ. ಮತ್ತು ಸ್ಪೀಕರ್ ಆಗ್ತಕ್ಕಂಥವರು ಸಭೆಯ ಸದಸ್ಯರ ಪೈಕಿ ಯಾರಾದರೂ ಒಬ್ಬರು ಸಭಾಧ್ಯಕ್ಷರಾಗಿ ಆಯ್ಕೆ. ನನ್ನ ಕೇಸಲ್ಲಿ ನಾನು ಕಾನೂನಿನ ಪದವಿಯನ್ನು ಪಡ್ಕೊಳ್ದೆ, ಕಾನೂನಿನ ವ್ಯಾಸಂಗ ಮಾಡಿದೆ, ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡಿದೆ, ಬೇರೆ ಪರಿಸ್ಥಿತಿಗಳಲ್ಲಿ ಸಂದರ್ಭಗಳಲ್ಲಿ ಸಭಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಆದರೆ ನಾನು ಒಂದು ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತಿದ್ದೇನೆ. ನಮಗೆ ಒಂದು ಭಯ ಇರುತ್ತೆ ಒಳಗಡೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರಿಗೆ, ಜನಾಭಿಪ್ರಾಯಕ್ಕೆ ಭಯ ಬಿದ್ದು ಬದುಕ್ತಕ್ಕಂಥವನಿಗೆ
ವೈಯಕ್ತಿಕವಾಗಿ ಏನು ತೊಂದರೆ ಆಗಲ್ಲ, ಪ್ರಜಾಸತ್ತೆಯ ಗೌರವ ಹೆಚ್ಚಾಗುತ್ತೆ. ನಾವು ಭಯ ಬೀಳದೆ ನಿರ್ಭಯವಾಗಿ ನಿರ್ಲಜ್ಜಿತರಾಗಿ ನಾವು ವರ್ತಿಸಿದ್ರೆ ಪ್ರಜಾಸತ್ತೆಗೆ ಹೊಡೆತ ಬೀಳುತ್ತೆ. ನನ್ನ ಹೋಲ್ ಆಸ್ಪೆಕ್ಟು, ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಕೆಲವನ್ನು ಕೇಳಿ ತಿಳ್ಕೊಂಡಿದ್ದೇನೆ. ಕೆಲವು ಹೊಸ ವಿಚಾರಗಳು ಬಂದಾಗ ಐ ವಿಲ್ ಹ್ಯಾವ್ ಟು ಸೀಕ್ ಅಡ್ವೈಸ್. ಡಿಸ್ಕ್ವಾಲಿಫಿಕೇಷನ್ಗೆ 10th ಶೆಡ್ಯೂಲ್ನಲ್ಲಿ ಯಾವ ಥರ ಮಾಡಿದ್ದಾರೆ ಕಾನೂನನ್ನು ಮಾಡಿರ್ತಕ್ಕಂಥವ್ರು ಅಂದರೆ, ಆ ಅವಧಿಗೆ ಅವರು ಸದಸ್ಯರಾಗಿ ಮುಂದುವರಿಯೋದಕ್ಕೆ ಮಾತ್ರ ಅನರ್ಹಗೊಳ್ತಾರೆ. ಪುನಃ ಮತ್ತೆ ಅವರು ಅದೇ ಸ್ಥಾನಕ್ಕೆ ನಿಲ್ಲೋದಕ್ಕೆ ಆರಿಸಿ ಬರೋದಕ್ಕೆ ನಾವು ನಿರ್ಬಂಧ ಮಾಡಿಲ್ಲ. ಯಾವುದೇ ಒಬ್ಬ ಸದಸ್ಯರು ಆ ರೀತಿಯ ಚುನಾವಣಾ ಸ್ಪರ್ಧೆಯಿಂದ ಅನರ್ಹಗೊಳ್ಬೇಕಾಗಿದ್ದರೆ ದ್ಯಾಟ್ ಈಸ್ ಓನ್ಲಿ ಬೈ ಮೀನ್ಸ್ ಆಫ್ ಕಾಲಿಂಗ್ ಇನ್ ದಿ ಕ್ವೆಶ್ಚನ್ ಆಫ್ ದಿ ರಿಟರ್ನ್ ಕ್ಯಾಂಡಿಡೇಟ್ ಬಿಫೋರ್ ದಿ ಹೈಕೋರ್ಟ್ ಆಫ್ ದಿ ಕನ್ಸರ್ನ್ ಸ್ಟೇಟ್ by means of an election petition, if I have understood law. Absolutely. So, ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಕೆಳಗೆ ಬರ್ತಕ್ಕಂಥದ್ದೇ ಬೇರೆ, ನಮ್ಮಲ್ಲಿ ಬರ್ತಕ್ಕಂಥದ್ದೇ ಬೇರೆ. ಸೊ ಬೋತ್ ಆಫ್ ಯು ಅಗ್ರಿ ದಿ ಕಾನ್ಸಿಕ್ವೆನ್ಷಿಯಲ್ ಇಫೆಕ್ಟ್ ಆಫ್ ದಿಸ್ ಇಸ್ I made my statement earlier. The question is which has to be decided. ಡಿಸೈಡೆಡ್ ಫಸ್ಟ್. Effect may be Yes, the same. yes, yes, yes. So in fact that issue is already been decided. ನಿಮಗೂ ಕೂಡ ಈ ಎಲ್ಲ ಟೆನ್ಷನ್ ಮಧ್ಯೆ ಗೆಟ್ ರಿಲ್ಯಾಕ್ಸ್ಡ್. ಆಯ್ತಾ? Ramesh Kumar, whom you have seen earlier when I was the health minister, he has associated with me and we were colleagues. He was our parliamentary secretary. Much before that also I have known him and his family. So I am trying to be very fair. No, everybody has utmost respect. So therefore, so now, Just cite one judgment. yes please, yes please. My submission would be, even assuming the resignation is accepted, still the disqualification petition has to be decided. So my learned friend's argument, ಏನಂತಂದ್ರೆ resignation disqualification petition may not be heard because I have already resigned is not a correct proposition. ಯಾಕಂದ್ರೆ similar circumstances ಅಲ್ಲಿ division bench of High Court ಏನಿದೆ, Please read out. one copy ಕೊಡಿ ಕಾಪಿ ಕೊಡಿ. ನಾನು ಓದ್ತೀನಿ. Which High Court? Karnataka High Court division bench judgment, Zamir Ahmad was the state of Karnataka. ಅವ್ರ ಕೇಸಲ್ಲಿ ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಸ್ಪೀಕರ್ ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡಿದ್ರು. ದೆನ್ ಮ್ಯಾಂಡಮಸ್ ವಾಸ್ ಇಶ್ಯೂಡ್ ಟು ದ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ವಾಸ್ ಪೆಂಡಿಂಗ್, ಬಟ್ ಸ್ಪೀಕರ್ ಹ್ಯಾಡ್ accepted the resignation. So the question or argument was, is already accepted the resignation, is not a member of the house, why decide the disqualification petition? It becomes infructuous It ಅಂತ becomes ನೀವು ಹೇಳಿ. infructuous is the argument. Court said nothing doing, directed them to decide within a period of 1 week. So therefore now I am trying to say the even though article. What is the direction in the writ of mandamus? Mandamus to single judge issued the direction to decide within a period of 1 week. It was taken on appeal. Then the speaker filed a memo before the court saying that I will decide on my own by 27th May 2018. 1 week's time. Within 1 week's time thereon. So therefore, in that case, Mr. So Zamir, indirectly you are suggesting an embargo is there on me. absolutely, they are bound by the proposition. ವಕೀಲರು ಭಾಳ ಜಾಣತನದಿಂದ ನಮಗೆ ನಮ್ಮ ಇತಿಮಿತಿಯನ್ನು ಹೇಳ್ತಾರೆ. ಐ ಲವ್ ಯು ಲೆಟ್ ಹಿಮ್ ಕಂಪ್ಲೀಟ್. Just 2 minutes, madam. So therefore, I am not, my application, my objection is to slightly different, saying that therefore either you decide the disqualification petition first, which was prior, or hear both the matters together. Don't decide this and then decide the disqualification, because my petition was first. So, and one more important aspect, I am not saying that because of 6th March he is disqualified. The disqualification, Supreme Court has said disqualification occurs the date of voluntary giving up. That is the date when I filed the petition. So that is the 6th March is the date not of voluntary giving up. So therefore my date goes back to what to say, 11th February. ಸೊ ತಾವು ಹೇಳ್ತಕ್ಕಂಥದ್ದು ಅವರು ಒಂದು ಪಕ್ಷದಲ್ಲಿದ್ದಾಗ ಅವರ ನಡತೆಯಿಂದ ಅವರ ನಡವಳಿಕೆಗಳಿಂದ ಅವರಿಗೆ ಡಿಸ್ಕ್ವಾಲಿಫಿಕೇಷನ್ ಅಟ್ರಾಕ್ಟ್ ಆಗುತ್ತದೆ. ಅದು ಇತ್ಯರ್ಥ ಆಗಲಿ, ಅದನ್ನು ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಇಷ್ಟು ದಿವಸದೊಳಗೆ ಅಂತ ಮಾಡಬೇಕು ಅಂತಂದರೆ ಅದು ಇನ್ಫ್ಲಕ್ಚಸ್ ಏನು ಆಗೋದಿಲ್ಲ, ಮಾಡಿ ಅಂತ ನೀವು ಹೇಳಿ. Can I? Yeah. No problem. I am at ease. I am not in a hurry. Please. One other submission with regard to
conduct with regard to that application which was sought to be filed. Because what has to be read is the consequences, the disqualification petition stand in the objections, then is resignation, then that is the whole purpose or object. The resignation is an afterthought. To come and argue here, this has become infructuous. Whether when a person, the constitutional mandate can be rendered infructuous, or the object of the constitution of enacting the 10th schedule cannot be given a go by just a person by resigning. So that object also should, the honorable speaker needs to keep in consideration with the Thank you. Yes.